ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈಗಲಂತೂ ನೀವು ನಂಬಲೇಬೇಕು, ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ. ಇದೆಲ್ಲವೂ ಕೂಡ ಡಬ್ಲ್ಯೂ ಸ್ಟೋರಿ ಲೈನ್ ಭಾಗ ಅಂತ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ, ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ಸ್ಟೋರಿ ಪ್ರಾಬಬ್ಲಿ ಪ್ರಾರಂಭ ಆಗಿದೆ. ರಸಲ್ ಮೀನಿಯಾಗಿಂತ ಮುಂಚೆನೆ ನಮ್ಮ ಗಂತರ್ ಅವರಿಗೆ ನಮ್ಮ ಪಾಲಿಮಿನ್ ಅವರು ಒಂದು ಫೇವರ್ನ ಕೊಟ್ಟರು ಅಂತಾನೆ ಹೇಳ್ಬೇಕು. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ, ಇದೆಲ್ಲವೂ ಕೂಡ ಸ್ಟೋರಿ ಲೈನ್ ನ ಭಾಗ ಅಂತ. ಕಳೆದ ವರ್ಷ ಸಮ್ಮರ್ ಸ್ಲಾಮ್ ಟೈಮ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಆದ್ರೂ ಕೂಡ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಬಂದು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರೆ. ಅಂಡ್ ಅದು ಒಂದು ಇಂಜುರಿ ಆಂಗಲ್, ರಿಯಲ್ ಆಗಿ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿಲ್ಲ, ಅದೆಲ್ಲವೂ ಕೂಡ ಸ್ಟೋರಿ ಲೈನ್ ನ ಭಾಗ ಅಂತ ಯಾವ ಸೋರ್ಸು ನಮ್ಮ ಡೇವ್ ಮೆಲ್ಸನ್ ಅವರಿಗೆ ಹೇಳಿದ್ರು, ಈಗ ಅದೇ ಸೇಮ್ ಸೋರ್ಸು ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೂ ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರಂತೆ. ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ, ಇದೆಲ್ಲವೂ ಕೂಡ ಸ್ಟೋರಿ ಲೈನ್ ನ ಭಾಗ ಅಂತ. ಸೊ ಅದಕ್ಕೋಸ್ಕರನೇ ರಸಲ್ ಮೀನಿಯಾಗಿಂತ ಮುಂಚೆ ಡಬ್ಲ್ಯೂ ಅವರು ಗಂತರ ಹಾಗೆ ಪಾಲಿಮಿನ್ ಅವರ ಸ್ಟೋರಿಯ ಬೀಜನ ಬಿತ್ತನೆ ಮಾಡ್ತಾರೆ. ಬಟ್ ರಸಲ್ ಮೀನಿಯಾದಲ್ಲಿ ಆ ರೀತಿ ಆಂಗಲ್ ನ ತೋರಿಸಿದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ, ಬ್ರಾಕ್ ಲೆಸ್ನರ್ ಅವರ ಫೈನಲ್ ರಸಲ್ ಮೀನಿಯಾ ಅದು. ಸೊ ಡಬ್ಲ್ಯೂ ಅವರು ಫ್ಯಾನ್ಸ್ ಗಳಿಗೆಲ್ಲ ಆತಂಕನ ಉಂಟು ಮಾಡಬೇಕು ಅಂತ ಇದ್ದಾರೆ. ಎಲ್ಲಾ ಫ್ಯಾನ್ಸ್ ಗಳು ಕೂಡ ಅನ್ಕೊಳ್ಳಿ, ಬ್ರಾಕ್ ಲೆಸ್ನರ್ ಅವರು ಹೋದ್ರು, ಕತೆ ಮುಗೀತು, ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆದ್ರು ಅಂತ ಎಲ್ಲರೂ ಕೂಡ ಅನ್ಕೊಳ್ಳಿ. ಬಟ್ ಯಾವಾಗ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂಗೆ ರಿಟರ್ನ್ ಆಗ್ತಾರೋ ಆಗ ಒಂದು ಶಾಕಿಂಗ್ ಎಲಿಮೆಂಟ್ ನ ನಾವು ತಗೊಂಡು ಬರೋಣ ಅಂತ ಡಬ್ಲ್ಯೂ ಅವರು ಈ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವರ ವಿಡಿಯೋ ಪ್ಯಾಕೇಜಸ್ ಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ. ಒರಿಜಿನಲ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿಲ್ಲ. 100% ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ಅದೇ ನಮ್ಮ ಬ್ರಾಕ್ ಲೆಸ್ನರ್ ಅವರ ಫೈನಲ್ ಮ್ಯಾಚ್ ಆಗಿರುತ್ತೆ ಡಬ್ಲ್ಯೂ ಅಲ್ಲಿ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಅಫಿಷಿಯಲ್ ರಿಟೈರ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸ್ತಾ ಇದ್ದೆ, ಒರಿಜಿನಲ್ ಆಗಿ ರಸಲ್ ಮೇನಿಯಾ 42 ನ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರನ್ನ ಸೋಲಿಸಬೇಕಾಗಿತ್ತು. ಇದೇ ಡಬ್ಲ್ಯೂ ಒರಿಜಿನಲ್ ಪ್ಲಾನ್ ಆಗಿತ್ತು. ಅದಾದ್ಮೇಲೆ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜ್ ಮಾಡ್ತಾರೆ ಅಂತ. ಒರಿಜಿನಲ್ ಪ್ಲಾನ್ಸ್ ಏನಾಗಿತ್ತಪ್ಪ ಅಂದ್ರೆ, ರ್ಯಾಂಡಿ ಆರ್ಟನ್ ಅವರು ಈ ಕಡೆ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರೆ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರು, ರ್ಯಾಂಡಿ ಆರ್ಟನ್ ಅಂಡ್ ಪ್ಯಾಟ್ ಮೆಕಫಿ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಜೆಲ್ಲಿ ರೋಲ್ ಅವರ ನಡುವೆ. ಈ ರೀತಿನೂ ಕೂಡ ಅಪ್ಡೇಟ್ ಬಂದಿತ್ತು, ನಾನು ನಿಮಗೆ ತಿಳಿಸಿದ್ದೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಫ್ಯಾನ್ಸ್ ಗಳಿಂದ ಬಂದಂತಹ ಔಟ್ರೇಜ್ ಇಂದ ನಮ್ಮ ಪ್ಯಾಟ್ ಮೆಕಫಿ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿ, ಇಲ್ಲ ಫ್ಯಾನ್ಸ್ ಗಳು ಈಗ ಈ ಒಂದು ಐಡಿಯಾನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನಂತೂ ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ ಪ್ಯಾಟ್ ಮೆಕಫಿ ಅವರೇ ರಿಜೆಕ್ಟ್ ಮಾಡಿದ್ರಂತೆ ಆ ಒಂದು ಮ್ಯಾಚ್ ನ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಆ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ರ್ಯಾಂಡಿ ಆರ್ಟನ್ ಅವರು ಏನಾದ್ರೂ ಗೆದ್ದಿದ್ರೆ ಪ್ಯಾಟ್ ಮೆಕಫಿ ಅವರು ಡಬ್ಲ್ಯೂ ಅಲ್ಲೇ ಇರೋರು. ಸೊ ಡಬ್ಲ್ಯೂ 100% ಬ್ಯಾಕ್ ಕ್ಲಾಶ್ ಗೆ ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರು ಇಲ್ಲ, ನಾನಂತೂ ಬರೋದಿಲ್ಲ, ನಾನಂತೂ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇರೋದಿಲ್ಲ ಅಂತ ಕನ್ಫರ್ಮ್ ಮಾಡ್ತಾರೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಬೇರೆ ದಾರಿ ಇಲ್ದಲೇನೆ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಬೇಕಾಗುತ್ತೆ. ಏನೇ ಆಗ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರ ಡಿಸಿಷನ್ ಸಿಕ್ಕಾಪಟ್ಟೆ ಸರಿ ಇದೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಬ್ಯಾಕ್ ಕ್ಲಾಶ್ ಅಲ್ಲಿ ಯಾರು ಕೂಡ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಇರ್ತಾ ಇರಲಿಲ್ಲ. ಕೋಡಿ ರೋಡ್ಸ್ ಅಂಡ್ ಜೆಲ್ಲಿ ರೋಲ್ ವರ್ಸಸ್ ರ್ಯಾಂಡಿ ಆರ್ಟನ್ ಹಾಗೆ ಪ್ಯಾಟ್ ಮೆಕಫಿ ಅವರ ಮ್ಯಾಚ್ ನ ನಮ್ಮ ಪ್ಯಾಟ್ ಮೆಕಫಿ ಅವರು ಏನೇ ತೀರ್ಮಾನ ತಗೊಂಡಿದ್ರು ಕೂಡ ಸರಿಯಾಗಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಇದರಲ್ಲಿ ಬೇಜಾರಾಗಿದ್ದೇನಪ್ಪ ಅಂದ್ರೆ, ರಸಲ್ ಮೀನಿಯಾದಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗೆಲ್ಬಹುದಾಗಿತ್ತು, ಬಟ್ ಅದನ್ನ ಡಬ್ಲ್ಯೂ ಅವರು ಪೋಸ್ಟ್ ಪಾನ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಡೌನ್ ದ ಲೈನ್ ನಮ್ಮ ಕೋಡಿ ರೋಡ್ಸ್ ಅವರ ಕೈಯಿಂದ ನಮ್ಮ ರ್ಯಾಂಡಿ ಆರ್ಟನ್ ಅವರೇ ಚಾಂಪಿಯನ್ಶಿಪ್ ನ ತಗೋತಾರೆ ಅಂತ ನನಗಂತೂ ಅನ್ಸುತ್ತೆ. ಇನ್ನ ನೈಟ್ 2 ನ ಮೈನ್ ಇವೆಂಟ್ ಆದಂತಹ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಗೆಲ್ಸೋದಕ್ಕೆ ಡಬ್ಲ್ಯೂ ಅವರು ನೋಡಿದ್ರಂತೆ. ನನಗಂತೂ ಅರ್ಥ ಆಗ್ಲಿಲ್ಲ, ಯಾರಪ್ಪ ಈ ರೀತಿ ಐಡಿಯಾನ ಪಿಚ್ ಮಾಡಿದವರು ಅಂತ. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರಂತೆ. ಅದಾದ್ಮೇಲೆ ಬ್ಯಾಕ್ ಕ್ಲಾಶ್ ಅಲ್ಲಿ ರೋಮನ್ ರೈನ್ಸ್ ಅವರು ಫೈನಲಿ ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ ಅಂತ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ಬಟ್ ಎಂಡಿಂಗ್ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ರಿಸಲ್ಟ್ ಕೂಡ ಚೇಂಜ್ ಮಾಡಿ ರಸಲ್ ಮೇನಿಯಾದಲ್ಲೇನೆ ರೋಮನ್ ರೈನ್ಸ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಹೇಳ್ಬೇಕು. ಸೊ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರು ಗೆಲ್ಬೇಕಾಗಿತ್ತು, ಅಂಡ್ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ಅವರು ಗೆಲ್ಬೇಕಾಗಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ಅಲ್ಲಿ ಎಂಡಿಂಗ್ ಚೇಂಜ್ ಆಯ್ತು ಅಂತ ಡಬ್ಲ್ಯೂ ಅವರು ಈ ಒಂದು ಎಂಡಿಂಗ್ ನ ಚೇಂಜ್ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಡಬ್ಲ್ಯೂ ಅವರು ಏನ್ ಮಾಡಿದ್ರು ಎಲ್ಲವೂ ಕೂಡ ಫೈನಲ್ ಆಗಿ ಸರಿಯಾಗಿ ಬಂದಿದೆ. ರೋಮನ್ ರೈನ್ಸ್ ಅವರು ಏನಾದ್ರೂ ಸೋತಿದ್ರೆ ನಿಜವಾಗ್ಲೂ ಫ್ಯಾನ್ಸ್ ಗಳ ಕಡೆಯಿಂದ ಇನ್ನೂ ಕೂಡ ಔಟ್ರೇಜ್ ನಿಮಗೆ ನೋಡೋದಕ್ಕೆ ಸಿಗೋದು. ಡಿಸಿಷನ್ ಏನೋ ಚೆನ್ನಾಗಿದೆ, ಬಟ್ ಅದೇನ್ ಅರ್ಥ ಗುರು, ರಸಲ್ ಮೀನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಂತೆ, ಬ್ಯಾಕ್ ಕ್ಲಾಶ್ ಅಲ್ಲಿ ಮತ್ತೊಮ್ಮೆ ರೋಮನ್ ರೈನ್ಸ್ ಅವ್ರನ್ನ ಗೆಲ್ಸೋದಂತೆ. ನನಗಂತೂ ಅರ್ಥ ಆಗ್ಲಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.